ಈಗ ಕಾಣಿಸತ್ತಾ ಎಫ್ ಎಲ್ ಸ್ಟುಡಿಯೋ ಸ್ಕ್ರೀನು? ಹಾಂ ಸರ್, ಈಗ ಕಾಣಿಸುತ್ತೆ. ಈಗ ಕಾಣಿಸತ್ತಲ್ಲ? ಹಾಂ ಸರ್. ಓಕೆ. ಈಗ ನಿಮಗೆ ಏನು ಡೌಟ್ಸ್ ಇದೆ ಇದರಲ್ಲಿ? ಇಲ್ಲ ಸ್ಟಾರ್ಟಿಂಗಿಂದಾನೇ ಹೇಳ್ಕೊಡ್ಬೇಕಾ? ಸ್ಟಾರ್ಟಿಂಗಿಂದ ಸರ್. ಇದು ಎಫ್ ಎಲ್ ಸ್ಟುಡಿಯೋ 25 ಇದೆ ಸರ್ ನನ್ನ ಹತ್ರ. ನಿಮ್ಮ ಹತ್ರ ಯಾವುದಿದೆ? ಸರ್ ನನ್ನ ಹತ್ರ FL Studio 24. 24 ಇದೆಯಲ್ಲ, ಸೇಮ್ ಇದೆ, ಏನು ತೊಂದರೆ ಇಲ್ಲ. ಹಾಂ ಸರ್. ಇಲ್ಲಿ ಫೈಲ್ ಬರುತ್ತೆ. ಹಾಂ ಸರ್. ಈ ಫೈಲಲ್ಲಿ ಆಪ್ಷನ್ಗಳಿದೆ. ನಾವು ಯಾವ್ಯಾವ ಈ ರೀಸೆಂಟ್ ಪ್ರಾಜೆಕ್ಟ್ ಅಂದರೆ ನಾವು ಯಾವ್ಯಾವ ಪ್ರಾಜೆಕ್ಟ್ಗಳು ಮಾಡಿದ್ದೀವಿ ಅದೆಲ್ಲ ಕಾಣಿಸುತ್ತೆ ಇದರಲ್ಲಿ. ಹಾಂ, ಓಕೆ ಸರ್. ಆಮೇಲೆ ಎಕ್ಸ್ಪೋರ್ಟಲ್ಲಿ ವೇವ್ ಫೈಲ್ ಇದೆ, MP3 ಇದೆ, OGC ಇದೆ, ಬೇರೆ ಬೇರೆ ಫಾರ್ಮೆಟಲ್ಲಿ ನಮ್ದು ಯಾವ್ದು ಬೇಕೋ ಅದು ಮಾಡ್ಕೊಳಕ್ಕೆ ಬರುತ್ತೆ. ಆಮೇಲೆ ಇಲ್ಲಿ ಸೇವ್ ಅಂತ ಕೊಡಿ. ಈಗ ಸೇವ್ ಅಂತ ಕೊಟ್ಟ ನಂತರ ಪ್ರಾಜೆಕ್ಟನ್ನು ಸೇವ್ ಮಾಡಬೇಕಿರತ್ತೆ ನಮಗೆ. ಈಗ ನಾನು ಆನ್ಲೈನ್ ಕ್ಲಾಸ್ ಅಂತ ಕೊಡ್ತೀನಿ. ಹಾಂ ಸರ್. ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ ನಿಮಗೆ? ಹಾಂ ಸರ್, ಕಾಣಿಸ್ತಾ ಇದೆ. ಹಾಂ, ಓಕೆ. ಈಗ ಎಂಟರ್ ಕೊಟ್ಟ ನಂತರ ಸೇವ್ ಆಯಿತು. ಇಲ್ಲಿ ಎಡಿಟಲ್ಲಿ ಇಲ್ಲಿ ಕಾಪಿ ಮತ್ತು ಕಟ್ ಎರಡು ಬರುತ್ತೆ. ಆ್ಯಡಲ್ಲಿ ಇನ್ಸ್ಟ್ರೂಮೆಂಟ್ಗಳು ಯಾವ್ಯಾವ್ದು ಇದೆಯೋ ಅದೆಲ್ಲ ನಾವು ಆ್ಯಡ್ ಮಾಡ್ಕೊಳ್ಬೋದು ಇದರಲ್ಲಿ. ನಾನು ಸಾಕಷ್ಟು ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಹಾಂ ಸರ್. ಅಂದರೆ ಥರ್ಡ್ ಪಾರ್ಟಿ ಪ್ಲಗಿನ್ಸ್ ಕಾಂಟ್ಯಾಕ್ಟ್ ಇದೆ, ಆಮೇಲೆ ಲೂಫಿ ಅಂತ ಇದೆ, ನೆಕ್ಸಸ್ ಇದೆ, ಸೋನಿಕ್ ಅಟ್ಲಾಸ್ ಅಂತ ಈಗ ಮೊನ್ನೆ ಲಾಂಚ್ ಆಗಿದೆ ಅದಿದೆ, ಸ್ಟೈಲಿಸ್ RMX ಇದೆ, ಗ್ರೋ ಏಜೆಂಟ್ ಇದೆ, ಸ್ವರ್ ಪ್ಲಗ್ ಇದೆ, ಜೆಬ್ರಾ ಅಂತ ಹೇಳಿದೆ, ಟ್ರೆಡೆಂಟ್ ಅಂತ. ನಾನು ಬೇರೆ ಬೇರೆ ಥರ್ಡ್ ಪಾರ್ಟಿ ಪ್ಲಗಿನ್ಸ್ಗಳೆಲ್ಲ ಇದರಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಆ್ಯಂಪಲ್ ಗಿಟಾರ್ ಕೂಡ ನನ್ನ ಹತ್ರ ಇದೆ, ಬೇಸು ಇದೆ ಮತ್ತು ಲೈಟ್ ವರ್ಷನ್ ಎರಡೂ ಇದೆ. ಆಮೇಲೆ ಸ್ಟಾಕ್ ಪ್ಲಗಿನ್ಸಲ್ಲಿ ಬರೋದು FL ಕೀಸು, ಬೂಬು, ಬೇಸು, ಆಟೋಮೇಷನ್ ಕ್ಲಿಪ್ಪು, ಆಮೇಲೆ FL ಸ್ಟುಡಿಯೋ ಮೊಬೈಲ್ದು ಬರುತ್ತೆ ಇದರಲ್ಲಿ. ಹಲೋ, ಹಾಂ ಸರ್. ಕೇಳಿಸ್ತಾ ಇದೆಯಲ್ಲ? ಹಾಂ ಸರ್. ಇದು ಪ್ಲೆಕ್ಸ್ ಅಂತ ಹೇಳಿ ಒಂದು ಇದೆ ನೋಡಿ ನಿಮ್ಮ ಹತ್ರ. ಪ್ಲೆಕ್ಸ್ ಇದನ್ನು ಓಪನ್ ಮಾಡ್ಕೊಂಡ್ರೆ ಪ್ಲೆಕ್ಸ್ ಬರುತ್ತೆ. ಇದರಲ್ಲಿ ಸಾಕಷ್ಟು ಇನ್ಸ್ಟ್ರೂಮೆಂಟ್ಗಳಿದೆ, ನಿಮಗೆ ಯಾವ್ದು ಬೇಕೋ ಅದೆಲ್ಲ. ಹಾಂ ಸರ್. ಈಗ ಇದರಲ್ಲಿ ನಾನು ಎಕ್ಸ್ಟ್ರಾ ಪ್ಲಗಿನ್ಸ್ ಎಲ್ಲ ಇದರಲ್ಲಿ ಆ್ಯಡ್ ಇದೆ ನನ್ನ ಹತ್ರ. ನಿಮ್ಮ ಹತ್ರ ಇದು ಇದೆಯಲ್ಲೋ ಗೊತ್ತಿಲ್ಲ. ಪ್ಲೆಕ್ಸ್ ಪ್ಯಾಕ್ ಇದೆ ನಿಮ್ಮ ಹತ್ರ? ಇಲ್ಲ ಸರ್. ಇದು ನೀವು ಟ್ರಯಲ್ ವರ್ಷನ್ ಯೂಸ್ ಮಾಡ್ತಾ ಇದ್ದೀರಲ್ಲ? ಹಾಂ ಸರ್. ಅದೇ ಇದನ್ನು ಪರ್ಚೇಸ್ ಮಾಡಿಕೊಂಡ್ರೆ ಪ್ಲೆಕ್ಸ್ ಪ್ಯಾಕ್ ಸಿಗುತ್ತೆ ನಿಮಗೆ. ಅದು ಒಟ್ಟು 10.5 GB ಪ್ರೋಗ್ರಾಮ್ ಇದೆ. ಈ ಪ್ಲೆಕ್ಸ್ ಪ್ಯಾಕಲ್ಲಿ ಗಿಟಾರ್ ಇದೆ, ಬೇಸ್ ಗಿಟಾರ್ ಇದೆ, ಆಮೇಲೆ ಪಿಯಾನೋ ಇದೆ, ಸ್ಟ್ರಿಂಗ್ ಇದೆ, ವೈಂಡ್ ಇದೆ, ಮಿಡಿ ಲೈಬ್ರರೀಸ್ ಬರುತ್ತೆ, 808 ಇದೆ, 808 ಬೇಸ್ಗಳಿದೆ, ನಿಮ್ಗೆಲ್ಲದೂ ಸಿಗುತ್ತೆ ಇದರಲ್ಲಿ. ಸರ್, ಮ್ಯೂಸಿಕ್ ಪ್ರೊಡಕ್ಷನ್ಗೆ ಪಿಯಾನೋ ಬಾರಿಸಲೇಬೇಕಾ ಸರ್? ಪಿಯಾನೋ ಕಾಸ್ಟ್ಲಿ ಅಂತ ಏನಿಲ್ಲ. ಒಂದು ಮಿಡಿ ಕೀಬೋರ್ಡ್ ತೊಗೊಂಡ್ರೆ ಸಾಕು. ಒಂದು 7-8 ಸಾವಿರಗೆ ಸಿಗುತ್ತೆ ನಿಮಗೆ, ಒಂದು 9 ಸಾವಿರವರೆಗೂ. ಹಾಂ ಸರ್. ಮಿಡಿ ಕೀಬೋರ್ಡ್ ಒಂದು ಇದ್ದರೆ ಸಾಕು, ನೀವು ಅದರಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಮಿಡಿನೂ ಇಲ್ಲ, ಏನೂ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಇದರಲ್ಲಿ ಮಾಡ್ಬೋದು. ಸ್ವಲ್ಪ ಟೈಮಿಂಗ್ ತೊಗೊಳುತ್ತೆ ಅಷ್ಟೇ. ಹಾಂ ಸರ್, ಓಕೆ. ಹಾಂ, ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಆಪ್ಷನ್ ಬರುತ್ತೆ. ಇದರಲ್ಲಿ ಮಿಡಿ ಸೆಟ್ಟಿಂಗ್ ಇರುತ್ತೆ. ನಮ್ದು ಯಾವ್ದು ಮಿಡಿ ಇದೆಯೋ, ನಾವು ಯಾವ್ದು ಮಿಡಿ ಯೂಸ್ ಮಾಡ್ತಾ ಇದ್ದೀವೋ ಹಾಂ ಸರ್. ಇಲ್ಲಿ ಕಾಣಿಸುತ್ತೆ ಮಿಡಿ. ನಾನು ವಾಲ್ಟ್ ಐಕನ್ 49 MK2 ಅಂತ ಇದೆಯಲ್ಲ, ಅದು ಯೂಸ್ ಮಾಡ್ತಾ ಇದ್ದೀನಿ ಈಗ. ಹಾಂ ಸರ್. ಮಿಡಿ ಕನೆಕ್ಟ್ ಮಾಡಿದ ನಂತರ ಇಲ್ಲಿ ಎನೇಬಲ್ ಅಂತ ಆಪ್ಷನ್ ಬರುತ್ತೆ ನೋಡಿ. ಒಂದು ಇಲ್ಲಿ ನೋಡಿ ಮಾರ್ಕ್ ಕಾಣಿಸುತ್ತಲ್ಲ, ನಾನು ಮಾರ್ಕ್ ಮಾಡೋದು. ಹಾಂ ಸರ್, ಕಾಣಿಸುತ್ತೆ. ಹಾಂ, ಇದನ್ನ ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡೋದು ಹೆಂಗೆ ಅಂತಂದರೆ ಇದ್ರ ಮೇಲೆ ಚೆಕ್ ಮಾಡಿದ್ರೆ ಅದು ಹೋಗುತ್ತೆ. ಹಾಂ ಸರ್. ಚೆಕ್ ಮಾಡಿದ್ರೆ ಬರುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಇದೆ ನೋಡಿ, ಇಲ್ಲಿ ಒಂದು ಆಪ್ಷನ್ ಇದೆ ಎನೇಬಲ್ ಅಂತ ಹೇಳಿ. ಹಾಂ ಸರ್. ಹಾಂ, ಇದರಲ್ಲಿ ಇದು ಎರಡು ಕ್ಲಿಕ್ ಮಾಡಿದ್ರೆ ನಾವು ಮಿಡಿಯಲ್ಲಿ ಏನು ಆ್ಯಡ್ ಮಾಡ್ಕೊಂಡಿದ್ದೀವೋ ಅದು ನುಡಿಯುತ್ತೆ. ಈಗ ನಾನು ನುಡಿಸೋದು ಕೇಳಿಸ್ತಾ ಇದೆಯಲ್ಲ ನಿಮಗೆ? ಹಾಂ ಸರ್, ಲೈಟಾಗಿ ಕೇಳಿಸ್ತಾ ಇದೆ. ಹಾಂ, ಅದು ನಾವು ಪ್ರೋಗ್ರಾಮನ್ನು ಮಾಡ್ಕೋಬೋದು. ಇನ್ನು ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಇಲ್ಲಿ ಪ್ಯಾಟರ್ನ್ಗಳಿದೆ, ಯಾವ್ಯಾವ್ದು ಪ್ಯಾಟರ್ನ್ ಆ್ಯಡ್ ಮಾಡ್ಕೊಳ್ಳೋದು ಆಮೇಲೆ ಹೇಳ್ತೀನಿ ನಾನು. ಇದು ಜಸ್ಟ್ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಹಾಂ ಸರ್. ಈಗ 15ರಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂ ಆಗಿ ಎಲ್ಲರಿಗೂ. ಇನ್ನೂ ಒಂದು ಕೆಲವು ಜನ ಜಾಯ್ನ್ ಆಗ್ತಾ ಇದ್ದಾರೆ. ಹಾಂ ಸರ್. ಈಗ ನಾವು ಯಾವುದೇ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಮಗೆ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಟೆಂಪೋ. ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಇಲ್ಲಿ ಟೆಂಪೋ ಆಪ್ಷನ್ ಇದೆ. ನಾವು 130 ಇರುತ್ತೆ ನಾವು ಸ್ಟಾರ್ಟ್ ಮಾಡಿದಾಗ. ಹೌದು ಸರ್. ಆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯಾವುದು ಈಗ ಟೆಂಪೋ ಬೇಕೋ ಆ ಟೆಂಪೋನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ, ಈ ಟೆಂಪೋ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ 80 to 160ವರೆಗೂ ಇದೆ. ನಮ್ಗೆ ಯಾವ ಟೆಂಪೋ ಬೇಕೋ ಅದನ್ನ ಸೆಟ್ ಮಾಡ್ಕೋಬೋದು. ಹಾಂ ಸರ್. ಅಥವಾ ಅದ್ರ ಜೊತೆಗೆ ಇಲ್ಲಪ್ಪ ಅಂತಂದರೆ ನಾವು ಟ್ಯಾಪ್ ಕೂಡ ಮಾಡ್ಕೋಬೋದು. ಈಗ ನಾವು ನೋಡಿ, ನಾವು ಯಾವ ರೀತಿ ಟ್ಯಾಪ್ ಮಾಡ್ತೀವೋ ಅಷ್ಟು ಫಾಸ್ಟು ಮತ್ತು ಸ್ಲೋ ಗೊತ್ತಾಗುತ್ತೆ ನಮಗೆ ಯಾವುದು ಅಂತ ಹೇಳಿ. ಹಾಂ ಸರ್. ಅಲ್ಲಿ ಯಾವುದಾದ್ರೂ ಚಿಕ್ಕ ಮಕ್ಕಳು ಇದ್ದಾರಾ ನಿಮ್ಮ ಹತ್ರ? ಔಟ್ಸೈಡ್ ಇದ್ದಾರೆ ಸರ್. ಔಟ್ಸೈಡ್ ಇದ್ದಾರಾ? ಹಾಂ ಸರ್. ಸರಿ ಸರಿ. ಈಗ ನಾವು ಟೆಂಪೋನ ಸೆಟ್ ಮಾಡಿ, ಈಗ 95 ಸೆಟ್ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಮೆಟ್ರೋನಾಮ್ ಅಂತ ಹೇಳಿ ಒಂದು ಇಲ್ಲಿ ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ಮೆಟ್ರೋನಾಮ್ ಅಂತ ಹೇಳಿ. ಹಾಂ ಸರ್. ಇದು ಆನ್ ಇರಬೇಕು ನಾವು ಮ್ಯೂಸಿಕ್ ಮಾಡುವಾಗ.
ಅದು ಒಂದು ಸೈರನ್ ಬರುತ್ತೆ, ಟಿಕ್ 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 ಅಂತ ಹೇಳಿ. ಹಾಂ ಸರ್ ಬೀಟ್ದು. ಹಾಂ, ಬೀಟ್ದು ಅದು ಟೆಂಪೋ ನಾವು ಕರೆಕ್ಟಾಗಿ ಸೆಟ್ ಮಾಡ್ಕೊ. ಈಗ ಬೀಟ್ ಒಂದು ಸುಮ್ಮನೆ ಬೇಸಿಕ್ ಬೀಟ್ ರೆಡಿ ಮಾಡೋದು ಹೆಂಗೆ ಹೇಳ್ತೀನಿ ನಾನು ನಿಮಗೆ. ಈಗ ಹಾಂ ಸರ್. ಇಲ್ಲಿ ನೋಡಿ, ಈ ರೈಟ್ ಕ್ಲಿಕ್ ಮಾಡಿ ಫಿಲ್ ಈಚ್ 4 ಸ್ಟೆಪ್ ಅಂದರೆ ಅದು ಒಂದೇ ಥರ ಬರುತ್ತೆ. ಇದರಲ್ಲಿ ನಾವು ಮಾಡ್ಯುಲೇಷನ್ ಮಾಡೋಣ, ಚೇಂಜ್ ಮಾಡೋಣ. ಇದರಲ್ಲಿ ರೈಟ್ ಕ್ಲಿಕ್ ಮಾಡಿ ಹಿಂಗೆ ಕ್ಲಿಕ್ ಮಾಡ್ತಾ ಹೋದರೆ ಅದು ಕ್ಲೋಸ್ ಆಫ್ ಆಗುತ್ತೆ. ಇದ್ರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ ಇದು. ಆಮೇಲೆ ಈಗ ನಾವು ಯಾವ್ದು ಬೇಕೋ ಅದೆಲ್ಲ ಈಗ ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದ್ರೆ ಕ್ಲಾಪ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಹಾಂ ಸರ್. ಅದು ಕರೆಕ್ಟಾಗಿ ಮ್ಯಾಚ್ ಆಗೋವರೆಗೂ ನೋಡ್ಕೊಂಡು ಆಮೇಲೆ ಇನ್ನೊಂದು ಪ್ರಾಜೆಕ್ಟ್ ಕಂಟಿನ್ಯೂ ಆಗಿ ಸೇವ್ ಮಾಡ್ತಾ ಇರಬೇಕು. ಕಂಟ್ರೋಲ್ ಎಸ್ ಕೊಡಿ ಅಥವಾ ಫೈಲ್ಗೆ ಹೋಗಿ ಪ್ರಾಜೆಕ್ಟನ್ನು ನೀವು ಸೇವ್ ಮಾಡ್ತೀವಿ, ಕಂಟಿನ್ಯೂ ಆಗಿ ಮಾಡಬೇಕು. ಯಾಕಂದರೆ ಬೈ ಮಿಸ್ಟೇಕ್ ನಾವು ಏನೋ ಒಂದು ಮಾಡೋಕೆ ಹೋದಾಗ ಈಗ ನೀವು ಲ್ಯಾಪ್ಟಾಪ್ ಇರೋದ್ರಿಂದ ನಿಮಗೆ ಪವರ್ದು ಏನು ಪ್ರಾಬ್ಲಮ್ ಇರೋದಿಲ್ಲ. ಸರ್ ನನ್ನ ಪಿ ಸಿ ಇದೆ ಸರ್, ಲ್ಯಾಪ್ಟಾಪ್ ಪಿ ಸಿ ಇದೆ ಅಲ್ಲ? ಹಾಂ ಸರ್. ಹಾಂ, ಆ ಕಾರಣಕ್ಕಾಗಿ ನಾವು ಏನೇನು ಪ್ರಾಜೆಕ್ಟ್ ಮಾಡ್ತಾ ಇರ್ತೀವೋ ಕಂಟಿನ್ಯೂ ಆಗಿ ಕರೆಂಟ್ ಹೋಗ್ಬಿಟ್ರೆ ಹಾಂ ಸರ್. ನಾವು ಮಾಡಿರೋ ಪ್ರಾಜೆಕ್ಟ್ ಎಲ್ಲ ಅಲ್ಲಿ ಸೇವ್ ಆಗೋದಿಲ್ಲ. ಹಂಗಾಗಿ ಕಂಟಿನ್ಯೂ ಆಗಿ ಒಂದೊಂದು ಪಾಯಿಂಟ್ ಮಾಡಿದ ನಂತರ ನಾವು ಅದನ್ನು ಸೇವ್ ಮಾಡ್ತಾ ಹೋಗಬೇಕು. ಹಾಂ ಸರ್. ಈಗ ನಾನು ಬೇರೆ ಒಂದು ಪ್ಲಗಿನ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಫ್ಲೆಕ್ಸ್ ಅಂತ ಹೇಳಿ. ಹಾಂ ಸರ್. ಇಲ್ಲಿ ನೋಡಿ, ಇಲ್ಲಿ ಮಿಕ್ಸರ್ ಇದೆ. ನಿಮ್ಮ ಹತ್ರನೂ ಮಿಕ್ಸರ್ದು ಐಕನ್ ಈ ಕಡೆಗೆ ರೈಟ್ ಸೈಡಿಗೆ ಕಾಣಿಸುತ್ತೆ 24ಅಲ್ಲಿ. ಹಾಂ ಸರ್. ಈಗ ಇದು 25 ಇರೋದ್ರಿಂದ ನಾನು ಲೆಫ್ಟ್ ಸೈಡಾಗಿ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮಿಕ್ಸರ್ ಐಕಾನ್ ಇದೆ. ಹಾಂ ಸರ್. ಈಗ ಇದು 25 ಏನೊಂದು ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಆ್ಯಡ್ ಮಾಡ್ಕೊಳಿಕ್ಕೆ ಬರುತ್ತೆ. ಅದೆಲ್ಲ ಆಪ್ಷನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಅಂತ ಒಂದು ಐಕಾನ್ ಬರುತ್ತಲ್ಲ. ಹಾಂ ಸರ್. 24ವರೆಗೂ ಇದು ಪ್ಲಸ್ ಐಕಾನ್ ಇಲ್ಲ. ಇದು ಅದು 102, 107ವರೆಗೂ ನಿಮಗೆ ಮಿಕ್ಸರ್ ರ್ಯಾಕ್ ಸಿಗುತ್ತೆ, ಇದೆಲ್ಲ ಚಾನಲ್ ಸಿಗುತ್ತೆ. ಆದರೆ ಈ 25ಅಲ್ಲಿ 500ವರೆಗೂ ನಾವು ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. 500ವರೆಗೂ ನಾವು ಇದರಲ್ಲಿ ಚಾನಲ್ಗಳೇ ಆ್ಯಡ್ ಮಾಡ್ಕೊಳ್ಬೋದು. ಈ ಪ್ಲಸ್ ಮಾಡ್ತಾ ಹೋದರೆ ಅದು ಆಟೋಮೆಟಿಕ್ಕಾಗಿ ಆಗ್ತಾ ಹೋಗುತ್ತೆ. ಈಗ ಇನ್ನೊಂದು ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ನಮ್ಮದು ಈಗ 5 ಸೆಲೆಕ್ಟ್ ಇರುತ್ತೆ. ಸ್ಟಾರ್ಟ್ ಮಾಡಿದಾಗ ಒಂದು ಕಿಕ್ ಇರುತ್ತೆ, ಕ್ಲ್ಯಾಪ್ಸ್ ಇರುತ್ತೆ, ಹೈ ಹೆಡ್ಸ್ ಇರುತ್ತೆ, ಸ್ನೇರ್ ಇರುತ್ತೆ, ಮತ್ತು ಫ್ಲೆಕ್ಸ್ ಕಡೆಯಿಂದ ಬರೋದೊಂದು ಬೇಸ್ ಇರುತ್ತೆ. ಹಾಂ ಸರ್. 5 ಇದೆ. 5 ಇದೆಯಲ್ಲ? ನಾನು ಇಲ್ಲಿ ಕೆಳಗಡೆ ಇರೋದು ಯಾವುದು ನಂಬರ್ ಕಾಣ್ತಾ ಇಲ್ಲ, ಯಾಕಂದರೆ ನಾನು ಮಿಕ್ಸರ್ಗೆ ಇದನ್ನು ಪ್ರೋಗ್ರಾಮನ್ನು ಆ್ಯಡ್ ಮಾಡಿಲ್ಲ ಯಾವುದು. ಹಾಂ ಸರ್. ಈಗ ಫ್ಲೆಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಓಪನ್ ಆಗುತ್ತೆ ಫ್ಲೆಕ್ಸು. ಹಾಂ ಸರ್. ಫ್ಲೆಕ್ಸ್ ಓಪನ್ ಆದ ನಂತರ ಈಗ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಪ್ಲಗಿನ್ಸನ್ನು ನಾವು ಚೂಸ್ ಮಾಡಬೇಕು ಇದರಲ್ಲಿ. ಓಕೆ ಸರ್. ಈಗ ಒಂದು ನಿಮಿಷ ಇರಿ, ಹೇಳ್ತೀನಿ. ನಾನು ಗಿಟಾರಲ್ಲಿ ಯಾವುದೋ ಒಂದನ್ನು ತೊಗೊಳ್ತೀನಿ. ನಾನು ಸುಮ್ಮನೆ ಜಸ್ಟ್ ಎಸೆನ್ಷಿಯಲ್ ಗಿಟಾರ್ ತೊಗೊಳ್ತಾ ಇದ್ದೀನಿ ನಾನು ಈಗ. ಹಾಂ ಸರ್. ಆಯ್ತಲ್ಲ? ಹಾಂ ಸರ್. ಇದನ್ನು ಕಂಟ್ರೋಲ್ ಎಲ್ ಅಂತ ಕೊಡ್ತೀನಿ. ಕಂಟ್ರೋಲ್ ಕಂಟ್ರೋಲ್ ಎಲ್ ಕೊಟ್ಟ ನಂತರ ಇಲ್ಲಿ ಆ್ಯಡ್ ಆಯಿತು ನೋಡಿ. ಇಲ್ಲಿ 5ರವರೆಗೂ ಆ್ಯಡ್ ಇರುತ್ತೆ ಅದು ಆಲ್ರೆಡಿ. ಹಾಂ ಸರ್. ಆಮೇಲೆ 6ರಲ್ಲಿ ನಮ್ಮದು ಇದು ಇಲ್ಲಿ ಕಿಕ್ ಇದೆ, ಇಲ್ಲಿ ಕ್ಲ್ಯಾಪ್ಸ್ ಇದೆ, ಇಲ್ಲಿ ಹೈ ಹೆಡ್ಸ್ ಇದೆ, ಇಲ್ಲಿ ಸ್ನೇರ್ ಇದೆ, ಇಲ್ಲಿ ಬೇಸ್ ಇದೆ ಅಲ್ಲಿ ಆಲ್ರೆಡಿ. ಬೇಕಂದ್ರೆ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿಕೊಂಡ್ರೆ, ಹಾಂ ಸರ್, ರೈಟ್ ಕ್ಲಿಕ್ ಮಾಡಿಕೊಂಡ್ರೆ ನಾವೀಗ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದೀವಿ ಅಂದರೆ ಚೇಂಜ್ ಐಕಾನ್ ಅಂತ ಬರುತ್ತೆ, ಅಥವಾ ಇಲ್ಲಿ ಚೇಂಜ್ ಕಲರ್ ಅಂತ ಬರುತ್ತೆ. ಚೇಂಜ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಹಾಂ ಸರ್. ಇಲ್ಲಿ ಗಿಟಾರ್ ಇದೆ, ಅದು ಇಲ್ಲಿ ಗಿಟಾರ್ದು ನಾನು ಗಿಟಾರ್ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಈಗ. ಹಾಂ ಸರ್. ಗಿಟಾರ್ ಐಕಾನನ್ನು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಗಿಟಾರ್ ಐಕಾನ್ ಬರುತ್ತೆ. ಹಾಂ ಸರ್. ಆಮೇಲೆ ರೈಟ್ ಕ್ಲಿಕ್ ಮಾಡಿ ಚೇಂಜ್ ಕಲರ್ ಯಾವುದಾನ ನಾವು ಒಂದನ್ನು ಇದಕ್ಕೆ ಕಲರ್ ಚೇಂಜ್ ಮಾಡ್ಕೋಬೋದು.
ಇಲ್ಲಿ ಆಪ್ಷನ್ ಇದೆ ಕಲರ್ದು. ಇಲ್ಲಿ ಬೇಕಂದರೆ ನೀವು ಇಲ್ಲಿ ಆ್ಯಡ್ ಕೂಡ ಬೇರೆ ಬೇರೆ ಮಾಡ್ಕೊಳ್ಬೋದು. ನಾನು ಇಲ್ಲಿ ಒಂದು ಪಿಂಕ್ ಕಲರ್ದು ತೊಗೊಳ್ತೀನಿ. ಯಾವುದು ಮೀಡಿಯಮ್ ರೆಡ್ ವಾಲೆಟ್ ಅಂತ ಇದೆ ನೋಡಿ, ಆ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸೆಪ್ಟ್ ಮಾಡ್ತೀನಿ. ಎಕ್ಸೆಪ್ಟ್ ಮಾಡಿದಾಗ ಇಲ್ಲಿ ನೋಡಿ ಇದೆಲ್ಲ ಬ್ಲ್ಯಾಕ್ ಬರ್ತಾ ಇದೆ. ಇಲ್ಲಿ ಮಾತ್ರ ನಮ್ಮದೇ ಅದು ಯಾವ್ದು ಕಲರ್ ಚೂಸ್ ಮಾಡಿದೀವೋ ಅದು ಬರುತ್ತೆ. ಹಾಂ ಸರ್. ಈಗ ಇದಾಯ್ತಲ್ಲ, ಇಲ್ಲಿ ನಾವು ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಪಿಯಾನೋ ರೂಲ್ ಅಂತ ಬರುತ್ತೆ. ಹಾಂ ಸರ್. ಅಥವಾ ನಮ್ಮ ಕೀಬೋರ್ಡಲ್ಲಿ F1 F2 F7ವರೆಗೂ ಆಪ್ಷನ್ ಇದೆ ನೋಡಿ. ಹಾಂ ಸರ್. F7 ಅಂದರೆ 1 2 3 4 5 7 ಇದೆ, ಅದಲ್ಲ, ಅದ್ರ ಮೇಲೆ ಇರೋದು F7 ಅಂತ ಇದೆಯಲ್ಲ. ಹಾಂ ಸರ್. F7. ಹಾಂ, ಅದ್ರ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೂ ಅದು ಪಿಯಾನೋ ರೋಲ್ಗೆ ಹೋಗುತ್ತೆ. ಈಗ ಪಿಯಾನೋ ರೋಲ್ ಓಪನ್ ಆಯಿತು. ಅಥವಾ ಪ್ಲೆಕ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಒಂದು ಮಾರ್ಕ್ ಬರುತ್ತೆ. ಇಲ್ಲಿ ಕಾರ್ನರಲ್ಲಿ ಇಲ್ಲಿ ಮಾರ್ಕ್ ಇದೆಯಲ್ಲ. ಹಾಂ ಸರ್. ಹಾಂ, ಇಲ್ಲಿ ನಾವು ಕ್ಲಿಕ್ ಮಾಡಿ ಪಿಯಾನೋ ರೋಲ್ ಆ್ಯಡ್ ಮಾಡಿದ್ರು ಅದು ಆಗುತ್ತೆ. ನಾವು ಇದರಲ್ಲಿ ಪ್ರೋಗ್ರಾಮಿಂಗನ್ನು ಮಾಡ್ಕೋಬೋದು. ಈಗ ನಮಗೆ ಪ್ರೋಗ್ರಾಮಿಂಗ್ ರೆಡಿ ಮಾಡಿ, ಇದು ಜಸ್ಟ್ ಬೇಸಿಕ್ ಹೇಳ್ತಾ ಇದ್ದೀನಿ ನಿಮಗೆ. ಪಿಯಾನೋದು ಏನಪ್ಪ ಅಂತಂದರೆ ಒಂದು 24 ಯಾವುದಿದೆಯೋ ಅದರಲ್ಲಿ ಹೊಸ ಆಪ್ಷನ್ ಬಂದಿದೆ. ಅದು ನಾವು ಪಿಯಾನೋ ಆ್ಯಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿ ಈಗ ತೋರಿಸ್ತೀನಿ, ಇರೋ ಒಂದು ನಿಮಿಷ. ಹಾಂ ನೋಡಿ ಸರ್, ಇಲ್ಲಿ ನಮಗೆ ಈಗ ಒಂದು ಕಾರ್ಡ್ಸನ್ನು ರೆಡಿ ಮಾಡಬೇಕಿರತ್ತೆ. ಕಾರ್ಡ್ಸ್ ರೆಡಿ ಮಾಡೋದು ಹೆಂಗೆ ಅಂತಂದರೆ ನಮ್ಗೆ ಗೊತ್ತಿರೋದಿಲ್ಲ ಸ್ಟಾರ್ಟಿಂಗಲ್ಲಿ. ಅದರಲ್ಲಿ 24 ಯಾವುದು ಅಪ್ಡೇಟ್ ವರ್ಷನ್ ಇದೆಯೋ ಅದರಲ್ಲಿ ತುಂಬ ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ವ್ಯೂಸ್ ಅಂತ ಬರುತ್ತೆ ನೋಡಿ, ಇಲ್ಲಿ ವ್ಯೂಸ್ ಅಂತ ಕಾಣಿಸ್ತಾ ಇದೆಯಲ್ಲ. ಇದರಲ್ಲಿ ವೆಲ್ಕಮ್ ಟು FL ಸ್ಟುಡಿಯೋ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕ್ರಿಯೇಟ್ ಎ ಕಾರ್ಡ್ ಪ್ರೋಗ್ರೆಷನ್ ಅಂತ ಬರುತ್ತೆ ಇದರಲ್ಲಿ. ಹಲೋ, ಈ ಕ್ರಿಯೇಟ್ ಎ ಕಾರ್ಡ್ ಪ್ರೋಗ್ರೆಷನ್ ಅಂತ ಇದೆ ನೋಡಿ ಇದರಲ್ಲಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮಗೆ ಇಲ್ಲಿ ನಮಗೆ ಪಿಯಾನೋ ರೋಲ್ ಓಪನ್ ಆಗುತ್ತೆ. ಕಾರ್ಡ್ಸ್ದು ಒಂದು ಆಪ್ಷನ್ ಬರುತ್ತೆ, ಇರಿ ಒಂದು ನಿಮಿಷ. ಅದು ಹಾಂ ಸರ್. ಇಲ್ಲಿ ನೋಡಿ ಒಂದು ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಹಾಂ ಸರ್. 24 ಇದೆ ನಿಮಗೆ. 24 ಇದ್ರೆ ಇದರಲ್ಲಿ ಇದೆ. ಹಾಂ ಸರ್. ಹಲೋ. ಹಾಂ ಸರ್. ಈಗ ಇದರಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಡಿ ಮೈನರ್ ಅಂತ ಸೆಲೆಕ್ಟ್ ಆಗಿದೆ ಈಗ ನಂದು. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ನಂತರ ಎಡಿಟ್ ಅಂತ ಬರುತ್ತೆ. ಇಲ್ಲಿ ನಾವು ಸ್ಕೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕೀಯನ್ನು ಯಾವುದು ಸಿ ಇದೆಯೋ, C#, ಡಿ ಶಾರ್ಪು, ಯಾವುದಕ್ಕೆ ಬೇಕೋ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಮಗೆ ಸಿಂಗರ್ ಪಿಚ್ ಅಲ್ಲಿ ಇದೆಯೋ ಅದನ್ನು ನೋಡಿಕೊಂಡು, ಅಥವಾ ಅವರು ವೋಕಲ್ ಸಿಂಗಿಂಗ್ ಮಾಡಿರ್ತಾರೆ ಕೆಲವು ಸರಿ, ಡೆಮೋ ವರ್ಷನ್ ತೊಗೊಳ್ಬೇಕಾಗತ್ತೆ ನಾವು, ಅಥವಾ ನಾವೇ ಹಾಡಬೇಕಾಗಿರುತ್ತೆ. ನಾನೀಗ ಸಿ ತೊಗೊಳ್ತೀನಿ. ಸಿ ಆದ ನಂತರ ನಮಗೆ ಮೇಜರ್ ಬೇಕೋ ಮೈನರ್ ಬೇಕೋ ಕೇಳುತ್ತೆ ಇಲ್ಲಿ. ಮೇಜರ್ ಅಂದರೆ ಈಗ ಹ್ಯಾಪಿನೆಸ್ದು ಸಾಂಗ್ ಇರುತ್ತೆ, ಡಪಾಗ್ ಮುಚ್ಚೆ ಸಾಂಗ್ ಎಲ್ಲ ಇರುತ್ತೆ, ಅದು ಮೇಜರಲ್ಲಿ ಆಗುತ್ತೆ. ಹಲೋ. ಆಮೇಲೆ ಈಗ ಪ್ಯಾಥೋ ಫೀಲಿಂಗ್ ಸಾಂಗು ಇದೆಲ್ಲ ಇರುತ್ತೆ, ಅದೆಲ್ಲ ಮೈನರಲ್ಲಿ ಮಾಡ್ತಾರೆ. ಯಾವುದೇ ಇದ್ರೂ ಅದೇ ಥರ ಬರುತ್ತೆ ಅದು. ಈಗ ಮೈನರ್ ನ್ಯಾಚುರಲನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಅದು ಡೈರೆಕ್ಟಾಗಿ
ಸೆಲೆಕ್ಟ್ ಆಗಿರೋದಿಲ್ಲ. ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಜನ್ರೇಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದ್ಸರಿ ಪ್ಲೇ ಮಾಡ್ತೀನಿ. ಹಾಂ ಸರ್. ಆಮೇಲೆ ಅಕ್ಸೆಪ್ಟ್ ಕೊಡಿ. ಹಾಂ ಸರ್. ಆಯ್ತಲ್ಲ, ಈಗ ನೋಡಿ ಹಾಂ ಸರ್. ಈಗ ಇದರಲ್ಲಿ ನಾವು ಬೇಕಂದಿದ್ದು ಯಾವ್ದು ಬೇಕೋ ಅದು ಮ್ಯೂಸಿಕ್ ನಾವು ರೆಡಿ ಮಾಡ್ಕೋಬೋದು. ಈಗ ಉದಾಹರಣೆಗೆ ಹೇಳೋದಂತಂದರೆ ನಾನೀಗ ಸೆಲೆಕ್ಟ್ ಆಯ್ತಲ್ಲ ಇದು. ಹಾಂ ಸರ್. ಹಾಂ ಸರ್. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಕಟ್ ಮಾಡ್ತೀನಿ ಇದನ್ನು. ನನಗೆ ಕಾರ್ಡ್ಸು ಇದು ಗಿಟಾರಲ್ಲಿ ಆ್ಯಡ್ ಆಗಿದೆಯಲ್ಲ, ಈಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಂ ಸರ್. ಎಪ್ಪಲ್ ಕೀಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಎಪಲ್ ಕೀಸನ್ನು F7 ಪ್ರೆಸ್ ಮಾಡಿ ನಾನು ಪಿಯಾನೋ ರೋಲ್ಗೆ ಹೋಗಿ ಕಂಟ್ರೋಲ್ V ಪೇಸ್ಟ್ ಮಾಡ್ಕೊಂಡೆ ಅಲ್ಲಿ. ಹಲೋ, ಈಗ ಇದನ್ನು ಆಲ್ ಸೆಲೆಕ್ಟ್ ಮಾಡಿಕೊಂಡು ಕಟ್ ಮಾಡಿ ಪ್ಯಾಟ್ರನ್ನ ಚೇಂಜ್ ಮಾಡ್ಕೊಳ್ತೀನಿ. ಪ್ಯಾಟ್ರನ್ 2. ಓಕೆ, ಆಮೇಲೆ ಇಲ್ಲಿ ಪ್ಯಾಟ್ರನ್ 2 ಸೆಲೆಕ್ಟ್ ಮಾಡಿದ್ದೀವಲ್ಲ ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್ ಆಗಾಗ. ಈಗ ಪ್ಯಾಟ್ರನ್ 1 ಅನ್ನು ನಾನು ಮೊದಲು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದರೆ ನಾವು ಬೀಟ್ ಸೆಕ್ಷನ್ ರೆಡಿ ಮಾಡಿದ್ದೀವಲ್ಲ ಅದು ಬರುತ್ತೆ. ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್ ಆಗಾಗ. ನಂದು ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಹಾಂ ಹಾಂ ಸರ್. ಅದು ಸ್ವಲ್ಪ ಆನ್ಲೈನ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾಂ ಸರ್. ಹಾಂ ಸರ್. ಇಲ್ಲಿ ಈಗ ನೀವು ಏನು ಮಾಡಿ ಅಂದರೆ ಇಲ್ಲಿ ಬೀಟನ್ನು ಯಾವ್ದು ಪ್ಯಾಟ್ರನ್ ಇದೆಯೋ ಅದನ್ನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಸ್ಟ್ ಆಗುತ್ತೆ. ಆಮೇಲೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿದೆ ನೋಡಿ, ಈ ಮಾರ್ಕರನ್ನು ತೊಗೊಂಡು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಬಿ A B ಇರುತ್ತಲ್ಲ, ಕಂಟ್ರೋಲ್ ಪ್ರೆಸ್ ಹೋಲ್ಡ್ ಮಾಡಿ ಬಿ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಕಾಪಿ ಪೇಸ್ಟ್ ಆಗ್ತಾ ಹೋಗುತ್ತೆ ಅದು. ಮತ್ತು ಆಬ್ಜೆಕ್ಟ್ ಬಾರನ್ನು ತಗೊಳ್ಳಿ, ಪ್ಯಾಟ್ರನ್ 2 ಅನ್ನು ತಗೊಳ್ಳಿ, ಪ್ಯಾಟ್ರನ್ 2 ತೊಗೊಂಡು ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ. ಹಾಂ ಸರ್. ಹಾಂ ಸರ್. ಆಯ್ತಲ್ಲ. ಹಾಂ ಸರ್. ಈಗ ಇದರಲ್ಲಿ ಆಮೇಲೆ ಮತ್ತೆ ಏನು ಮಾಡಬೇಕಂದ್ರೆ ಇಲ್ಲಿ ಚಾನಲ್ ರ್ಯಾಕ್ ಇದೆ ನೋಡಿ, ನಿಮ್ಮದು ಈ ರೈಟ್ ಸೈಡಲ್ಲಿ ಬರುತ್ತೆ, ನನ್ನ ಲೆಫ್ಟ್ ಸೈಡಲ್ಲಿ ಬರ್ತಾ ಇದೆ. ಚಾನಲ್ ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಇದನ್ನು ಮತ್ತೆ ಕಂಟ್ರೋಲ್ L ಮಾಡಿ ಮಿಕ್ಸರ್ಗೆ ಆ್ಯಡ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ಪ್ರೋಗ್ರಾಮ್ ನಾವು ಯಾವ್ದು ಆ್ಯಡ್ ಮಾಡ್ಕೊಳ್ತೀವೋ ಅಲ್ಲಿ ನಾವು ಅದನ್ನು ಈಗ ಇದರ ಐಕಾನ್ ಚೇಂಜ್ ಮಾಡ್ತೀನಿ. ಪಿಯಾನೋ ಇದೆಯಲ್ಲ, ಇದು ಪಿಯಾನೋದು ಐಕಾನ್ ಮಾಡ್ಕೊಳ್ತೀನಿ. ಆ್ಯಪಲ್ ಕೀಸ್ ಇದೆ. ಆಮೇಲೆ ಈಗ ನಾನು ಗಿಟಾರ್ ತೊಗೊಂಡಿದ್ನಲ್ಲ, ಹಾಂ ಸರ್. ಹಾಂ ಸರ್. ಈಗ ನಾವು ಯಾವುದಿದೆಯೋ ಅದು ಪ್ರೋಗ್ರಾಮ್ ಇಲ್ಲಿ ಇದೆ. ಸಾರಿ, ಏನು ನಾವು ಆ್ಯಪಲ್ ಕೀಸಲ್ಲಿ ನಾವು ಕಾರ್ಡ್ಸ್ ಕ್ರಿಯೇಟ್ ಮಾಡಿದ್ದೀವಿ ಅದು ಇಲ್ಲಿ ಕಾಣಿಸುತ್ತೆ ನಿಮಗೆ ಲೈಟಾಗಿ. ಹಾಂ ಸರ್. ಹಾಂ ಸರ್. ಈಗ ನಾನು ಸ್ವಲ್ಪ ಒಂದು ಮ್ಯೂಸಿಕನ್ನು ಕ್ರಿಯೇಟ್ ಮಾಡ್ತೀನಿ ನೋಡಿ. ಹಾಂ ಸರ್. ನಾವು ಏನೋ ನೋಡ್ಸೋಕೆ ಬರಲಿಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ, ಇಲ್ಲಿ ನಾವು ಮಾಡ್ಕೋಬೋದು. ಹಾಂ ಸರ್.
ಹಾ ಸರ್. ಇದನ್ನ ಸೇಮ್ ಪೇಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಮ್ಯೂಸಿಕ್ ಚೆನ್ನಾಗಿ ಕೇಳಿಸುತ್ತೆ. ಹಾ ಸರ್. ಇದು ಸೆಲೆಕ್ಟ್ ಇಲ್ಲಿ ಸೆಲೆಕ್ಟ್ ಬಾರ್ನ ಇದನ್ನು ತಗೊಂಡು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಬಿ ಪ್ರೆಸ್ ಮಾಡಿದ್ರೆ ಹಾ ಸರ್. ಇಲ್ಲಿ ಒಂದು ಚೇಂಜಸ್ ಬರ್ತಾ ಇದೆ, ಗೊತ್ತಾಗ್ತದಾ ನಿಮಗೆ? ಹಾ ಸರ್. ಒಂದು ಚೇಂಜಸ್ ಬರ್ತಾ ಇದೆ ಇದರಲ್ಲಿ. ಇಲ್ಲಿ ಕಾರ್ಡ್ಸ್ ಸ್ವಲ್ಪ ಚೇಂಜ್ ಇದೆ ಅಲ್ಲ, ಇದನ್ನ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ಇಲ್ಲಿ. Thank you.